ಅದ್ ಕೇಳ್ರಿ. ಯಾರ ಕಣ್ಣೀರು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನಿನಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನಾನಿಷ್ಟು ಹೇಳಿದ ಮೇಲೂ ನೀನು ಇಲ್ಲಿ ಇರ್ತಿರ್ಲಿಲ್ಲ. ಜೈ ಹೋಗ್ತೀಯೋ ಕತ್ತಿರ್ತಳ್ಳೋ. ಆಯ್ತು ಹೋಗ್ತೀನಿ. ರಾಜ್ ಏನ್ ಹೇಳ್ತಾ ಇದೀಯಾ? ಯಾರು ನನ್ನ ತಡಿಬೇಡಿ. ಯಾರಾದ್ರೂ ಅವನಿಂದ ಹೋದ್ರೆ ಅವನಿಲ್ಲಿರ್ತಾನೆ. ನಾನು ಈ ಮನೆಯಲ್ಲಿ ಇರೋದಿಲ್ಲ. ಲೇಟ್ ಆಗಿದೆ ನೋಡಿ, ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಖುಷಿನೇ ನಮ್ಮ ಖುಷಿ ಸರ್. ಥ್ಯಾಂಕ್ ಯು. ನನ್ನ ಕೇಳಿ ಒಬ್ಬನೇ ಬದುಕಕ್ಕಾಗಲ್ಲ ಅಂತ ಅನ್ಕೊಬಿಟ್ಟಿದ್ದಾರೆ. ತೋರಿಸ್ತೀನಿ ಇವ್ರಿಗೆ. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಳ್ಳದೆ ಬರೀ ಬಂದೆ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ನನ್ನ ಕೇಳಿ ಆಫ್ಟರ್ ಆಲ್ 1 ಲಕ್ಷ ದುಡಿಯೋಕಾಲ ಅಂತ ಅನ್ಕೊಂಡಿದ್ದೀರಲ್ಲ, ಕೋಟಿ ಕೋಟಿ ದುಡ್ಡು ತೋರಿಸ್ತೀನಿ. ಇದನ್ನೆಲ್ಲ ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಕಿತ್ತು. ಹೇಳ್ತಿದ್ದೆ ಅಂಕಲ್, ಆದ್ರೆ ನಿಮ್ ಫ್ರೆಂಡ್ ಮಾತಾಡಕ್ ಬಿಡ್ಬೇಕಲ್ಲ. ಅವನ್ ಮಾತಾಡಕ್ ಬಿಟ್ಟಿದ್ರು ಹೇಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಿನಗೂ ಗೊತ್ತು ನೀನ್ ಹೇಳ್ತಾ ಇರೋದು ಪೂರ್ತಿ ಸತ್ಯ ಅಲ್ಲ ಅಂತ. ಏನಂಕಲ್ ಹಂಗಂದ್ರೆ? ನನ್ನ ಕಾಲ ಮೇಲೆ ನಾನು ನಿಂತ್ಕೊಳಕ್ ಆಗಲ್ಲ ಅಂತನಾ? ಈಗಲೂ ನೀನ್ ನಿನ್ ಕಾಲ ಮೇಲೆ ನಿಂತಿದ್ಯಾ. ಕಾಲ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ನೀ ಅನ್ಕೊಂಡು ಹಾಗಲ್ಲ. ಈ ಮನೆ ಹೊಸಲು ದಾಟ್ತಿದ್ದ ಹಾಗೆ ನಿಮ್ಮ ಅಪ್ಪನ ಹೆಸರು ನಿನ್ ಜೊತೆ ಇರೋದಿಲ್ಲ. ಯಾವತ್ತು ನೆನ್ಪಿಟ್ಕೋ, ಮಕ್ಕಳ ಹೆಸರು ಮುಂದೆ ತಂದೆ ಹೆಸರಿದ್ರೇನೆ ಸಮಾಜದಲ್ಲೊಂದು ಮರ್ಯಾದೆ, ಗೌರವ. ಇದುವರೆಗೂ ನಿನ್ನ ಯಾರು ಮಾತಾಡ್ಸಿದ್ರೆ ಅಷ್ಟ್ಯಾಕೆ ಸೆಕ್ಯೂರಿಟಿಯವನು ನಿನಗೊಂದು ಸೆಲ್ಯೂಟ್ ಹಾಕಿದ್ರು ಅದು ನಿಮ್ಮ ತಂದೆ ಮೇಲಿರೋ ಗೌರವ. ಎಲ್ರಿಗೂ ಗೊತ್ತಿರೋದು ಧರ್ಮೇಂದ್ರನ ಮಗ ಸುಶಾಂತ್ ರಾಜೇ ಹೊರತು ಸುಶಾಂತ್ ರಾಜ್ ಅಲ್ಲ. ನಿನಗೆ ಬೇಜಾರಾಗ್ಲಿ ಅಂತ ಈ ಮಾತು ಹೇಳಿಲ್ಲ ನಾನು. ವಾಸ್ತವ ಏನು ಅನ್ನೋದು ನಿನಗೂ ಗೊತ್ತಿರ್ಲಿ ಅಂತ ಹೇಳಿದೆ. ಗೊತ್ತಾಯ್ತು ಅಂಕಲ್, ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಅನ್ನೋದಕ್ಕೆ ಮರ್ಯಾದೆ ಅನ್ನೋದು ಗೊತ್ತಾಯ್ತು. ಆದ್ರೆ ಸುಶಾಂತ್ ಅವ್ರ ಅಪ್ಪ ಧರ್ಮೇಂದ್ರ ಪ್ರಧಾನ್ ಅನ್ನೋ ತರ ಮಾಡ್ತೀನಿ, ನೋಡ್ತಾರೆ. ಎಲ್ಲಿಗೆ ಹೊರಟೆ? ಗೊತ್ತಿಲ್ಲ, ಎಲ್ಗೋ ಹೋಗ್ತೀನಿ. ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಪ್ಯಾರಡೈಸ್ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ಅಲ್ಲೇ ಇರು. ಬೇಕಾಗಿಲ್ಲ ಅಂಕಲ್. ನೋಡು, ಹೊರಗಡೆ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ನೀನು ಒಬ್ಬೊಬ್ಬನೇ ಓಡಾಡೋದು, ಅದರಿಂದ ಏನೋ ಅವಾಂತರ ಆಗೋದು, ಇದೆಲ್ಲ ಬೇಕಾ? ಡೆಕೋರೇಷನ್ನ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಟೈಮ್ ಸರಿಯಾಗಿ ಮಾಡಿದ್ದೀರಾ. ತಗೊಳ್ಳಿ, 15,000 ಇದೆ.
ಮುಂದಿನ ತಿಂಗಳು ನನ್ನ ದೊಡ್ಡ ಮಗಳು ಬರ್ತಡೇ ಇದೆ, ಅದಕ್ಕೂ ನೀವೇ ಡೆಕೋರೇಟ್ ಮಾಡಿ. ನಮ್ಮಿಂದ ತಡ ಆಗಿದ್ದಕ್ಕೆ ಇನ್ನೊಂದು ಸರಿ ಸಾರಿ ಕೇಳ್ತೀನಿ ಸರ್. ಬೇಜಾರು ಮಾಡ್ಕೋಬೇಡಿ. ಬರ್ತೀನಿ ಸರ್. ಆಕ್ಸಿಡೆಂಟ್ ಮಾಡಿರೋದು ನಿಮ್ಮ ಬಾವ ಸಂದೀಪ್. ಸಂದೀಪ್ ಬಾವ ಆಕ್ಸಿಡೆಂಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ರಾಜ್, ನಿನಗೆ ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟೇ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಓ ಹೌದಾ? ಹಾಗಿದ್ರೆ ಈ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ಬಿಡು. ಯಾರ ಎದೆಗೋ ನಾಟೋ ಬಾಣ, ಇನ್ಯಾರ ಎದೆಗೋ ನಾಟಿದೆ, ಎದೆಯ ಒಳಗೆ ಅರಿತ ನಿಜವೇ ಉಸಿರ ಚಿವುಟಿ ಕೆಣಕಿದಂತೆ. ಕಂಬನಿಯ ಕೊಳವಾಗಿರೋ ಕಣ್ಣುಗಳೇ ಭಾರ, ಕಪ್ಪು ಬಿಳುಪಾಗಿದೆ ಜಗ, ಬಣ್ಣಗಳೇ ದೂರ. ಬರೀ 5,000 ಇದೆ. ಬೆಳಗ್ಗೆ ಅಡ ಇಟ್ಟು ಸಂಜೆ ತಾನೇ ಬಿಡಿಸ್ಕೊತಾ ಇದ್ದೀನಿ. ಬಡ್ಡಿ ಆದರೂ ಬಿಡ್ಬೋದಲ್ವಾ ಸರ್? ವ್ಯವಹಾರ ಅಂದರೆ ವ್ಯವಹಾರ ಅಲ್ವಾ? ಒಂದಿನ ಆಗಲಿ 1 ವೀಕ್ ಆಗಲಿ ಇಂಟ್ರೆಸ್ಟ್ 1% ಕಂಪಲ್ಸರಿ ಕೊಡಲೇಬೇಕು. ಅಪ್ಪ ಇಲ್ಲಿ ನೋಡು, ತಗೊಂಡಿದ್ದೀನಿ. ಏನು ಇನ್ಫ್ಲೂಯೆನ್ಸಾ? ಯಾವ ಇನ್ಫ್ಲೂಯೆನ್ಸ್ ಇದ್ರೂ ಅಷ್ಟೇ ಹೂ ಅಂತೀನಿ, ನಾನು ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ಎವಿಡೆನ್ಸ್ ಸಿಕ್ಕಿದ್ಮೇಲೆ ಬಿಡೋ ಮಾತೇ ಇಲ್ಲ. ಸರ್, ಸುಶಾಂತ್ ಕೇಸ್ ಇತ್ತಲ್ಲ ಸರ್, ಅವನ್ನ ಹೋಟೆಲ್ ಪ್ಯಾರಡೈಸಲ್ಲಿ ಇಟ್ಟಿದ್ದಾರಂತೆ, ಅಲ್ಲೇ ರೂಮ್ ಮಾಡ್ಕೊಂಡಿದ್ದಾನಂತೆ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ? 100% ಸರ್. ಮತ್ತೆ ಆಗ್ತಾಡ? 4 ಜನ ಕರ್ಕೊಳ್ಳಿ, ಈಗಲೇ ಹೋಗಿ ಅರೆಸ್ಟ್ ಮಾಡೋಣ. ಶೂರ್ ಸರ್. ಸಾಹೇಬ್ರು ಫೋನ್ ಮಾಡಿದ್ರೆ ಕೇಸ್ ಮೇಲೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಕೃಷ್ಣಕುಮಾರ್ ಬನ್ನಿ. ವಾವ್, ರೇಷ್ಮಾ, ನಾನಿಲ್ಲಿರೋದು ಗೊತ್ತಾಗಿ ನನಗೆ ವಿಶ್ ಮಾಡಬೇಕು ಅಂತ ಬಂದಿಯಾಳೆ. ಸರ್ಪ್ರೈಸ್ ಕೊಟ್ಟು ಮೀಟ್ ಮಾಡೋ ಪ್ಲಾನಾ? ಟ್ರೂ ಲವ್ ಅಂದ್ರೆ ಇದು ರೇಷ್ಮಾ. ಹಿಂದೆಯಿಂದ ಬಂದು ಕಣ್ಮುಚ್ಚಿದ್ರೆ ಎಷ್ಟು ಶಾಕ್ ಆಗ್ತೆ ಅಂತ ನೋಡ್ತೀನಿ.
ಲವ್ ಯು ಬೇಬಿ. ಲವ್ ಯು ಟು ಬೇಬಿ. ನೀನ್ ಇಲ್ಲಿಗೆ ಬಂದಿದ್ದು ಯಾರು ನೋಡಿಲ್ಲ ತಾನೆ? ಈಗ ಯಾರು ನೋಡ್ತಾರೆ? ನೋಡ್ಬೇಕಾಗಿರೋರೇ ಇಲ್ವಲ್ಲ. ಅವ್ರದ್ದೇ ಅವ್ರಿಗಾಗಿದೆ ಪಾಪ. ನಾನ್ ಎಲ್ಲಿ ಹೋಗಿದ್ದೀನಿ ಅಂತ ಫಾಲೋ ಮಾಡ್ತಾರಾ? ಅವ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಹಾಗಿದ್ರೆ ನಾವು ಆರಾಮಾಗಿರ್ಬೋದು. ಎಸ್. ಮತ್ತೆ ರಿಚ್ ಫ್ಯಾಮಿಲಿ ಸೇರ್ಕೊಂತೀನಿ ಅಂತಿದ್ದೆ, ಕಾಲ್ ಮಾಡಿದಾಗೆಲ್ಲ ಬಿಸಿ ಇರ್ತಿದ್ದೆ. ಪ್ಲೀಸ್ ಬೇಬಿ, ನೀ ಹಾಗೆ ಹೇಳ್ಬೇಡ. ನೀ ಕಾಲ್ ಹಿಡಿದ್ರೆ ನಂಗೆ ಇಷ್ಟ ಆಗಲ್ಲ. ನಿನ್ನೂ ಮಧ್ಯ ಮಧ್ಯ ಮೀಟ್ ಆಗ್ತೀನಲ್ವಾ, ಎಲ್ಲೋ ಒಂದೆರಡು ಕಡೆ ಆಗಿಲ್ಲ ಅಷ್ಟೆ. ನಿಂಗೆ ಎಲ್ಲ ಗೊತ್ತಲ್ಲ ಬೇಬಿ. ನಂಗೆ ರಾಜ್ ಮೇಲೆ ಒಂಚೂರು ಲವ್ ಇಲ್ಲ ಗೊತ್ತಾ? ನಿಜವಾಗ್ಲೂ ಬೇಬಿ, ನಂದು ಏನ್ ತಪ್ಪಿದೆ ಹೇಳು? ನಾನು ಲೈಫಲ್ಲಿ ಸೆಟ್ಲ್ ಆಗೋದ್ ಬೇಡ್ವಾ? ಅದಕ್ಕೆ ರಾಜ್ ಜೊತೆ ಪ್ರೀತಿ ಡ್ರಾಮಾ ಆಡ್ತಾ ಇದ್ದೀನಿ. ಆ ಡ್ರಾಮಾ ಏನಿದ್ರು ಅವನ ಹತ್ರ ಇರೋ ದುಡ್ಡಿಗೋಸ್ಕರ ಅಷ್ಟೇ. ಅವರಪ್ಪನೂ ನಮ್ಮಪ್ಪನೂ ಬಿಸ್ನೆಸ್ ಕಾಂಪಿಟೇಟರ್ಸ್. ನಾನು ಏನ್ ಮಾಡ್ಲಿ ಹೇಳು? ಅವ್ರ ಅಪ್ಪನ ಹತ್ರ ಎಷ್ಟು ಪ್ರಾಪರ್ಟಿ ಇದೆ ಗೊತ್ತಾ ನಿನ್ಗೆ? ಅವನ ಜೊತೆ ಪ್ರೀತಿ ಬಿಸ್ನೆಸ್ ಆಂಗಲ್. ನಿಜವಾಗ್ಲೂ ಪ್ರೀತಿ ಇರೋದು ನಿನ್ ಮೇಲೆ ಬೇಬಿ ನನ್ಗೆ. ಮತ್ತೆ ನಿಮ್ ತಂದೆ ಅವನ ಜೊತೆ ಮದುವೆ ಮಾಡ್ಬಿಟ್ರೆ ಅವತ್ತಿನ ನೈಟ್ ಡಿವೋರ್ಸ್ ಕೇಳ್ತೀನಿ. ಹೇಗಿದ್ರು ನನ್ ಮದ್ವೆ ಆದ್ಮೇಲೆ ಲೀಗಲಿ ರಾಜ್ ಹೆಂಡತಿ ಆಗಿರ್ತೀನಿ. ಪ್ರಾಪರ್ಟಿಲಿ ನನ್ಗೂ ಹಕ್ಕಿರುತ್ತೆ ಅಲ್ವಾ?